ಇದು ನಿಜವಾಗ್ಲೂ ದುಃಖಕರವಾದ ಒಂದು ಸನ್ನಿವೇಶ. ಇದು ಆಕ್ಚುಲಿ ಏನ್ ಮಾತಾಡಬೇಕು ಅಂತ ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ನನಗೆ ಇವರೇನು ಬಹಳ ವರ್ಷಗಳಿಂದ ಪರಿಚಯ ಅಲ್ಲ. ಈಗ ಇವರೊಂದು ಸೀರಿಯಲ್ ಅನ್ನು ಆಕ್ಟ್ ಮಾಡ್ತಾ ಇದ್ದೀನಿ, ಗಂಗೆ ಗೌರಿ ಅಂತ. ಈ ಒಂದು ವರ್ಷಗಳಿಂದ ಇವ್ರ ಜೊತೆ ನನ್ನ ಒಡನಾಟ. ಈಗ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಅನ್ನೋ ಮಟ್ಟಿಗೆ ನನ್ನ ಫೀಲಿಂಗ್ ಬಂದಿದೆ. ಯಾಕಂದ್ರೆ ಇವರು ತುಂಬಾ ಸೌಮ್ಯ ಸ್ವಭಾವದವರು ಅಂತ ನನಗೆ ಅನ್ಸಿತ್ತು, ನೋಡಿದಾಗಿಂದ ಹೇಳ್ತಾ ಇದ್ದೆ. ಈಗ ಏನಾದ್ರೂ ಸಿಟ್ಟಾಗಿ ಕೋಪವಾಗಿ ಮಾತಾಡ್ತಿರೋರು, ಏನಾದ್ರು ಡಲ್ ಆದ್ರೆ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಇವ್ರ ಮುಖದಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಆದ್ರೆ ಇಂಥ ಒಂದು ನಿರ್ಧಾರಕ್ಕೆ ಅವರು ರೆಡಿಯಾಗ್ಬಿಟ್ರು ಅಂದ್ರೆ ಹಾರಿಬಲ್, ಇದೊಂದು ತಡ್ಕೊಳಕ್ಕಾಗದಿರೋಂಥ ಒಂದು ವಿಚಾರ. ಈ ಮನೆಯವ್ರು ನಮಗೆ ಅಂದ್ರೆ ಒಂದು 5 ನಿಮಿಷ, ಒಂದು ವಾರ ಸ್ವಲ್ಪ ನಮ್ಮ ರೀತಿ, ಬಟ್ ಈ ಫ್ಯಾಮಿಲಿ ಹೇಗೆ ತಡ್ಕೊಳ್ಳುತ್ತೆ ಅನ್ನೋದೇ ಒಂದು. ಯಾಕಂದ್ರೆ ಬಿಕಾಸ್ ನೋಡಿದೆ ಎಲ್ಲರನ್ನು. ನಾನು ಅಷ್ಟೇ ಕೇಳ್ಕೊಳ್ಳೋದು ದೇವ್ರನ್ನ, ಆ ಫ್ಯಾಮಿಲಿಗೆ ಆದಷ್ಟು ಬೇಗ ತಡ್ಕೊಳ್ಳೋ ಒಂದು ಶಕ್ತಿ ಚೈತನ್ಯನ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಬಿಕಾಸ್ ತುಂಬಾ ಒಳ್ಳೆ ನಿರ್ದೇಶಕರು, ಒಳ್ಳೆ ವ್ಯಕ್ತಿ. ಇಟ್ಸ್ ರಿಯಲಿ ತುಂಬಾ ದೊಡ್ಡ ಲಾಸ್ ಇದು. ಯಾಕಂದ್ರೆ ಅವ್ರು ಬರ್ತಿದ್ರೆ ಇನ್ನು ಮುಂದೆ ಒಳ್ಳೊಳ್ಳೆ ಸೀರಿಯಲ್ಸ್, ಸಿನಿಮಾಗಳು ಬರ್ತಾ ಇದ್ವೇನೋ. ಹಾಗಾಗಿ ನನ್ನ ಪ್ರಕಾರ ಇಟ್ಸ್ ಗ್ರೇಟ್ ಲಾಸ್. ನಾವು ಲಾಸ್ಟ್ ಶೆಡ್ಯೂಲ್ ನಾವು ಮದುವೆ ಸೀನ್ ಮಾಡಿದ್ವಿ. ನಾವು ನನ್ನ 2 ಹೆಣ್ಮಕ್ಳ ಮದುವೆ ಸೀನ್ ಮಾಡಿದ್ವಿ ಪ್ಯಾಲೇಸ್ ಅಲ್ಲಿ, ಒಂದು ದೊಡ್ಡ ಚೌಟಿನಲ್ಲಿ. ಆಗ ಒಂದು 8-9 ದಿನ ಜೊತೆಲೇ ಇದ್ವಿ ನಾವು. ಹಾಗಾಗಿ ಅದೇ ನಾವು ಅದು ಕಾಶಿಲಿ ಹೋಗಿದ್ವಿ, ಕಾಶಿ ಶೂಟಿಂಗ್ ಮಾಡಿದ್ರೆ ಒಂದು 15 ದಿನ ಜೊತೆಲಿದ್ವಿ. ಈ ಚೌಟ್ರಿ ಸೀನ್ ಮಾಡ್ಬೇಕು ಕೂಡ ಜೊತೆಲಿದ್ವಿ. ತುಂಬಾ ಚೆನ್ನಾಗಿ ನಮ್ಮನ್ನ ಒಬ್ಬ ಸೀನಿಯರ್ ಆಕ್ಟರ್ ಅಂತ ನೋಡದೆ ಒಬ್ಬ ಬ್ರದರ್ ತರ ನಮ್ಮನ್ನ ಟ್ರೀಟ್ ಮಾಡಿದ್ರು. ಬಿಕಾಸ್ ನಾನು ಬಹಳ ಎಷ್ಟೋ ವರ್ಷಗಳ ನಂತರ ಸೀರಿಯಲ್ ಬಂದಿದ್ದು. ಸೊ ನಮ್ಗೆ ಏನ್ ಕೊಡ್ಬೇಕು ಅದನ್ನ ಮರ್ಯಾದೆನೆ ಕೊಟ್ಕೊಂಡು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಅದೇ ನಮಗೆ ಈಗ ಯಾವತ್ತಾದ್ರೂ ಈ ತರ ನೋವಿನ ಸಂಗತಿ ಸಂಕಷ್ಟದ್ದು ಅಂದ್ರೆ ಸಾಲ ಅಥವಾ ಇದ್ರ ಬಗ್ಗೆ? ಇಲ್ಲ, ಇದ್ರ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡಿಲ್ಲ. ಬಟ್ ಅವರು ಸಿನಿಮಾ ನಿಂತಿತ್ತು ಅನ್ನೋದೊಂದು ವಿಚಾರ ನನಗೆ ಗೊತ್ತಿತ್ತು. ನಾನು ಯಾಕೆ ಅಂದ್ರೆ ಇಲ್ಲ ಸರ್, ಸ್ವಲ್ಪ ಡಿಲೇ ಆಗಿದೆ, ಆದಷ್ಟು ಬೇಗ ಮಾಡ್ತೀವಿ ಅಂತ ನಮ್ಮ ಹತ್ರ ಹೇಳಿದ್ರು. ಒಂದು ಒಳ್ಳೆ ಸಿನಿಮಾ ಸರ್ ಕತೆ, ಹಾಗಾಗಿ ಒಂದು ಒಳ್ಳೆ ಸಿನಿಮಾ. ಬಟ್ ಪ್ರಯತ್ನ ಮಾಡೋದು ತಪ್ಪಲ್ಲ. ಈಗ ಸಿನಿಮಾ ಮಾಡೋದು ಒಂದು ಮುಂದಕ್ಕೆ ಹೆಜ್ಜೆ ಹಾಕೋದು ತಪ್ಪಲ್ಲ. ಬಟ್ ಆ ಹೆಜ್ಜೆ ಹಾಕಿ ರೀಚ್ ಆಗ್ಬೇಕಾಗಿತ್ತು, ಗುರಿ ಮುಟ್ಟಬೇಕಾಗಿತ್ತು. ಅವರು ಇಷ್ಟು ಬೇಗ ಇದನ್ನ ಅವರು ಈ ನಿರ್ಧಾರ ಮಾಡಬಾರ್ದಾಗಿತ್ತು, ಮಾಡಿಬಿಟ್ರು ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಫ್ಯಾಮಿಲಿಗೆ ಭಗವಂತ ಪ್ರತಿ ಕ್ಷಣವೂ ಕಾಪಾಡಲಿ ಅಂತ ನಾನು ನಿಮ್ಮ ಮೂಲಕ ನಾನು ದೇವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.